ಇನ್ನು ಅನನ್ಯ ಭಟ್ ಅನ್ನುವಂಥ ಒಂದು ಕಾಲ್ಪನಿಕ ಪಾತ್ರವನ್ನು ಸೃಷ್ಟಿ ಮಾಡಿ ಈಕೆನೇ ನನ್ನ ಮಗಳು ಅಂತ ಹೇಳಿದಂಥ ಸುಜಾತಾ ಭಟ್ ಉಲ್ಟಾ ಹೊಡೆದಿದ್ದಾರೆ. ಎಲ್ಲ ಸಂಗತಿಗಳನ್ನು ಕೂಡ ಬಾಯ್ಬಿಟ್ಟಿದ್ದಾರೆ. ಅಧಿಕಾರಿಗಳದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಯಾರ್ಯಾರು ಇವ್ರಿಗೆ ಆಶ್ರಯ ಕೊಟ್ಟರು, ಯಾರ್ಯಾರು ಹೇಳಿಕೊಟ್ರು, ಅಂದರೆ ಸಂಭಾಷಣೆ, ನಿರ್ದೇಶನ ಎಲ್ಲದೂ ಕೂಡ, ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಯಾರ್ಯಾರು ಏನು ಎತ್ತ ಎಲ್ಲದನ್ನೂ ಕೂಡ ಈಕೆ ಬಾಯ್ಬಿಟ್ಟಿದ್ದಾರೆ. ಅದೊಂದು ಕಡೆಗೆ. ಇನ್ನೊಂದು ಕಡೆಗೆ ಈ ಮಾಸ್ಕ್ ಮ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ವಕೀಲರು ಯಾರಿದ್ದರು ಅವರನ್ನೇ ಸಾಕ್ಷಿದಾರರನ್ನಾಗಿ SIT ಪರಿಗಣಿಸಿದೆ. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಆಗಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಅನನ್ಯ ಭಟ್ ಇದ್ಲು. ಸಾಕ್ಷಿಗಳು ನಾನು ಎಲ್ಲಿ ಕೊಡಬೇಕು ನಾನು ಅಲ್ಲಿ ಕೊಡ್ತೀನಿ. ಅನನ್ಯ ಭಟ್ ಅನ್ನೋ ಮಗಳಿದ್ಲು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ. ಹುಡುಕೊಡಿ ಅಂತ ಸುಜಾತ ಕಟ್ಟಿದ್ದ ಸುಳ್ಳಿನ ಕೋಟೆ ಛಿದ್ರಗೊಂಡಿದೆ. SIT ತನಿಖೆ ವೇಳೆ ತಾನು ಸೃಷ್ಟಿಸಿರೋ ಅನನ್ಯ ಕತೆ ಸುಳ್ಳು ಅಂತ ಸುಜಾತ ಒಪ್ಪಿಕೊಂಡಿದ್ದಾಳೆ. SIT ಪ್ರಶ್ನೆಗೆ ಒಂದೇ ಉತ್ತರ ನೀಡ್ತಿದ್ದ ಸುಜಾತಾ ಭಟ್ ಮೊದಲ ದಿನ ಅನನ್ಯ ಕತೆ ನಿಜ ಅಂತ ವಾದ ಮಾಡಿದ್ರು. ಎರಡನೇ ದಿನ SIT ಅಧಿಕಾರಿಗಳು ಅಸಲಿ ವಿಚಾರಣೆ ಆರಂಭಿಸಿದ್ರು. ಸುಜಾತಾ ಪ್ರತಿ ಹೇಳಿಕೆಗೂ SIT ಉತ್ತರ ಸಹಿತ ಸಾಕ್ಷ್ಯ ನೀಡಿತ್ತು. ಸುಜಾತಾ ಭಟ್ ಜೀವನ ಚರಿತ್ರೆಯನ್ನ SIT ತೆರೆದಿಟ್ಟಿತ್ತು. ಜಮೀನು ವಿಚಾರವಾಗಿ ಸುಜಾತ ಗಲಾಟೆ ಮಾಡಿಕೊಂಡಿರೋದಕ್ಕೆ ಸಾಕ್ಷ್ಯ ನೀಡಿದಾಗ ಸತ್ಯ ಒಪ್ಪಿಕೊಂಡ ಸುಜಾತ ನಾನ್ ಸುಳ್ಳು ಹೇಳಿದ್ದು ಜಮೀನಿಗಾಗಿ ಅಂತ ಬಾಯ್ಬಿಟ್ಟಿದ್ದಾರೆ. ಸುಜಾತಾ ಭಟ್ ಷಡ್ಯಂತ್ರದ ದೊಡ್ಡ ಸ್ಟೋರಿಯನ್ನೇ ಹೆಣೆದಿದ್ರು. ಮೊದಲ ಪ್ಲಾನ್ ಫಲಿಸದಿದ್ದಾಗ ಮತ್ತೆ ಪ್ಲಾನ್ ರೂಪಿಸಿದ್ರು. 1 ವರ್ಷದ ಹಿಂದೆಯೇ ಸುಜಾತ ಟಿ ಜಯಂತ್ನನ್ನ ಸಂಪರ್ಕಿಸಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿದ್ರು. ಈ ಸಂದರ್ಶನದಲ್ಲಿ ಸುಜಾತಾ ಭಟ್ ಸುಳ್ಳು ಆರೋಪ ಮಾಡಿದ್ರು. 2024ರ ಏಪ್ರಿಲ್ನಲ್ಲಿ ಯೂಟ್ಯೂಬ್ನಲ್ಲಿ ಸಂದರ್ಶನ ಅಪ್ಲೋಡ್ ಮಾಡಲಾಗಿತ್ತು. ಆದರೆ ಸಂದರ್ಶನದಿಂದ ಊಹಿಸಿದಷ್ಟು ದೊಡ್ಡ ಮಟ್ಟದ ವಿವಾದ ಆಗಲಿಲ್ಲ. ಅದ್ಯಾವಾಗ ಅನ್ಕೊಂಡಂತೆ ಮೊದಲ ಪ್ಲಾನ್ ಸಕ್ಸಸ್ ಆಗ್ಲಿಲ್ವೋ ಗ್ಯಾಂಗ್ ಮತ್ತೊಂದು ಷಡ್ಯಂತ್ರ ರೂಪಿಸುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಸಮೀರ್ ಜೊತೆ ಸುಜಾತ ಸಂಪರ್ಕ ಸಾಧಿಸಿದ್ರು. ಎಲ್ಲರ ಸಹಾಯ ಪಡೆದು ದೂರು ಕೊಡುವ ಪ್ಲಾನ್ ರೂಪಿಸಿದ್ರು. 2ನೇ ಪ್ಲಾನ್ನಂತೆಯೇ ಜುಲೈನಲ್ಲಿ ಮಗಳು ಅನನ್ಯ ನಾಪತ್ತೆಯಾಗಿದ್ದಾಳೆಂದು ದೂರು ದಾಖಲಿಸಿದ್ರು. ಇದೀಗ SIT ವಿಚಾರಣೆ ವೇಳೆ ಇದೆಲ್ಲವನ್ನ ಪಾರಿಕಾ ಜಮೀನಿಗಾಗಿ ಮಾಡಿದ್ದು ಅಂತ ಸುಜಾತ ಒಪ್ಪಿಕೊಂಡಿದ್ದಾರೆ. ಈ ಹಿಂದೆ ತಿಮರೋಡಿ ನಿವಾಸದಲ್ಲೇ ಉಳಿದುಕೊಳ್ತಿದ್ದ ಸುಜಾತಾ ಭಟ್ ಕಳೆದ 2 ದಿನದಿಂದ ಉಜಿರೆ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇತ್ತ ಸುಜಾತ ಹೇಳಿದ್ದು ಸುಳ್ಳೆಂದು ಗೊತ್ತಾಗಿ ತಿಮರೋಡಿ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. ಸುಜಾತ ವಿಚಾರಣೆ ವೇಳೆ ಹಲವರ ಹೆಸರು ಹೇಳಿರೋದ್ರಿಂದ ಸೂತ್ರಧಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಇನ್ನು ಬುರುಡೆ ತಂದು ಬುರುಡೆ ಬಿಟ್ಟಿದ್ದ ಚಿನ್ನಯ್ಯನಿಗೆ SIT ಅಧಿಕಾರಿಗಳು ಗ್ರಿಲ್ ಮಾಡ್ತಿದ್ದಾರೆ. ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರ ಮೋಹನ್ ನಿವಾಸದಲ್ಲಿ ತೀವ್ರ ತಲಾಶ್ ನಡೆಸಿದ್ರು. ಈ ವೇಳೆ ವಶಕ್ಕೆ ಪಡೆದ ವಸ್ತುಗಳನ್ನ ಇಟ್ಕೊಂಡು ಚಿನ್ನಯ್ಯಗೆ ಪ್ರಶ್ನೆಗಳ ಸುರಿಮಳೆಗೈಯುತ್ತಿದೆ. ಇತ್ತ ಚಿನ್ನಯ್ಯ ತಪ್ಪೊಪ್ಪಿಗೆ ಪ್ರಕರಣದಲ್ಲಿ ವಕೀಲನನ್ನೇ SIT ಅಧಿಕಾರಿಗಳು ಸಾಕ್ಷಿಯನ್ನಾಗಿ ಮಾಡಿದ್ದಾರೆ. ವಕೀಲರ ಸಮ್ಮುಖದಲ್ಲೇ 16 ಗಂಟೆಗಳಿಗೂ ಹೆಚ್ಚು ಕಾಲ ಚಿನ್ನಯ್ಯ ವಿಚಾರಣೆ ನಡೆದಿತ್ತು. ಚಿನ್ನಯ್ಯ ತಪ್ಪೊಪ್ಪಿಗೆಗೆ ವಕೀಲನೇ ಪ್ರಮುಖ ಸಾಕ್ಷಿಯಾಗಿದ್ದು ಕೋರ್ಟ್ನಲ್ಲೂ ಸಾಕ್ಷಿಯಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.